ಒಂದು ವಿಭಿನ್ನವಾದ ಎಗ್ ಕರಿ ಮಾಡ್ತಾಯಿದ್ದೀನಿ, ಕರಾಹಿ ಎಗ್ ಕರಿ ಅಂತ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ, ಆಗ ನಿಮಗೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಸೊ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದರಲ್ಲಿ ಕರಾಯಿ ಮಸಾಲ ಪೌಡರ್ ಇದೆಲ್ಲ, ಧನಿಯಾ ಇದೆಲ್ಲ ಇದ್ರದ್ದು ರೆಸಿಪಿ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ವಾಚ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ಪು ಮಸಾಲ ಪೌಡರು, ಅದು ರೆಡಿಯಾಗಿದೆ. ಈಗ ಸೆಕೆಂಡ್ ಸ್ಟೆಪ್ ಬಂದು, ಈಗ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಹಾಗೆಯೇ ಪೆಪ್ಪರ್ ಪೌಡರ್ ಅದನ್ನು ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಅದು ಫ್ರೈ ಆದಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು, ಈಗ ಥರ್ಡ್ ಸ್ಟೆಪ್ಪು, ಅದೇ ಕಡಾಯಿಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾವು ಆಲ್ರೆಡಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಈಗ ಸ್ವಲ್ಪ ಕಟ್ ಮಾಡಿದ್ದೀನಿ ಲೈಟಾಗಿ. ಅದನ್ನು ಕಟ್ ಮಾಡಿ ಅದನ್ನು ಹಾಕಿ, ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ ಪೌಡರ್, ಸಾಲ್ಟು ಇಷ್ಟನ್ನು ಹಾಕಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಇದು ಅಷ್ಟೇ, ಹೈ ಫ್ಲೇಮಲ್ಲಿ ಮಾಡಬೇಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ ಆದಮೇಲೆ ಈಗ ನಾವು ಕರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1 to 1.5 ಆನಿಯನ್ನು ಅದನ್ನು ಸ್ಮಾಲಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು, ಅದರೊಟ್ಟಿಗೆ ಜಿಂಜರ್ ಮತ್ತು ಗಾರ್ಲಿಕ್ಕು ಎರಡನ್ನು ಚಾಪ್ ಮಾಡಿದ್ದೀನಿ, ವೆರಿ ಸ್ಮಾಲ್ ಚಾಪು. ಸೊ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಟೊಮೆಟೊನ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡೆ. ಈಗ ಇದನ್ನು ಫುಲ್ಲು ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಪ್ಯೂರಿ ಫ್ರೈ ಆಗ್ತಿರುತ್ತಲ್ಲ, ಸೊ ಅವಾಗೇ ಇದಕ್ಕೆ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅದ್ರ ಜೊತೆಗೇ ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದನ್ನು ಸಹ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊ ಪ್ಯೂರಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ಇಲ್ಲಿ 4 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಈ ಮೊಸರು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇದು ಸಹ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 1 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ 2-3 ನಿಮಗೆ ಖಾರದ ತಕ್ಕನಂಗೆ ಹಾಕ್ಕೋಬೋದು. ಸೊ ಅದು ಹಾಕ್ಕೊಂಡಾದಮೇಲೆ ನಾವು ಆಲ್ರೆಡಿ ಎಗ್ನ ಫ್ರೈ ಮಾಡಿಟ್ಟಿದ್ವಲ್ಲ, ಈಗ ಅದನ್ನು ಸೇರಿಸ್ಕೊಳ್ತೀನಿ. ಈಗ ಅದ್ರ ಜೊತೆಯಲ್ಲಿ ಮ್ಯಾಜಿಕ್ ಪೌಡರ್ ಅಂದರೆ ಕರಾಯಿ ಮಸಾಲ ಪೌಡರ್ ಇದೆಲ್ಲ, ಅದನ್ನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಇದರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೀವು ಅದನ್ನು ನೋಡ್ಬೋದು. ಸೊ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಈ ಕರಾಯಿ ಎಗ್ ಕರಿ ಇದೆಲ್ಲ, ಸೊ ಇದು ಸ್ವಲ್ಪ ತಿಕ್ ಗ್ರೇವಿ, ಹಾಗಾಗಿ ನೀರು ಜಾಸ್ತಿ ಹಾಕಬೇಡಿ. ಸೊ ಈಗ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋದು. ನಾವು ಏನೆಲ್ಲ ಪದಾರ್ಥ ಹಾಕಿದ್ದೀವಿ ಅದೆಲ್ಲನೂ ಸಹ ಮೊಟ್ಟೆಗೆ ಹೊಂದ್ಕೋಬೇಕು, ಹಾಗಾಗಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡೋಕ್ಕೆ ಬಿಡೋಣ. ಸೊ ಯಾವಾಗ ಇದೆಲ್ಲ ಫುಲ್ ಆಯಿಲ್ ಸೈಡ್ ಬಿಡತ್ತೆ, ಆ ಮೂಮೆಂಟಲ್ಲಿ ಆನಿಯನ್ನು ಮತ್ತು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಗರಂ ಮಸಾಲೆ ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಸೊ ನಮ್ಮ ಕರಾಯಿ ಎಗ್ ಕರಿ ಈಗ ರೆಡಿಯಾಗಿದೆ. ಈ ಕರಾಯಿ ಎಗ್ ಕರಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಬರೀ ಮೊಟ್ಟೆಲೇ ಅಲ್ಲ, ನೀವು ಮಶ್ರೂಮಲ್ಲಿ ಮಾಡ್ಕೋಬೋದು, ಆಲೂಗಡ್ಡೆಯಲ್ಲಿ ಮಾಡ್ಕೋಬೋದು, ಹಾಗೆ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಹ ಮಾಡ್ಕೋಬೋದು. ಪನ್ನೀರು ಹಾಗೆ ನಾನ್ ವೆಜ್ಗೂ ಸಹ ಇದನ್ನು ಈ ಪೌಡರ್ನ ಯೂಸ್ ಮಾಡಿ ನಾವು ಗ್ರೇವಿನ ಮಾಡ್ಕೋಬೋದು. ಈ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಕರಾಯಿ ಎಗ್ ಕರಿ ರೆಡಿಯಾಗಿದೆ.